ಅದ್ಭುತ. ವಾವ್! 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 ಬೆಂಗಳೂರು ನಾಟಿ ಮನೆ. ಹಾಂ, ಫೋಟೋ ಹೊಡೆದ್ಬೇಡಣ, ಸ್ವಲ್ಪ ದೂರ ಹೋಗ್ಬಿಡಿಲ್ಲ. ಇದು ಬೈಕ್ ಸಫಾರಿ ದುಬೈನಲ್ಲಿರ್ತಕ್ಕಂಥ ಮರಳುಗಾಡಿನಲ್ಲಿ ಬೈಕ್ಗಳ ಹಾರಾಟ ನಡೀತಾ ಇದೆ, ಕಾರುಗಳ ಹಾರಾಟ ನಡೀತಾ ಇದೆ. 6,000 ರೂಪಾಯಿ ಒಬ್ಬರಿಗೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕಾಚಾರದಲ್ಲಿ 250ರಿಂದ 300 ದಿರಮ್ಮನ್ನು ಚಾರ್ಜ್ ಮಾಡ್ತಾರೆ. ಅಯ್ಯೋ ಯಾಕೆ ಸಾರ್ ಹಿಂಗೆ ಮಾಡ್ಬಿಟ್ರೆ ಭಯ್ಯ, ಸ್ವಲ್ಪ ದೂರನೇ ಹೋಗ್ಬತ್ತವ್ರಲ್ಲಪ್ಪ ಬೈಕ್ ಇವರು. ಸರ್, ಹೇಗಿತ್ತು ಸರ್ ನಿಮ್ದು ದುಬೈ ಎಕ್ಸ್ಪೀರಿಯನ್ಸ್? ಇವಾಗ ಏರ್ಪೋರ್ಟ್ ಅಲ್ಲಿ ಇದ್ದೀರಾ, ಸೊ ನಿಮಗೆ ಏನು ಅನಿಸ್ತಾ ಇದೆ? ಕರ್ನಾಟಕದಿಂದ ಬಂದು ಈಗಾಗಲೇ 5-6 ದಿನ ಆಯಿತು. ಬಂದು ನಂತರದಲ್ಲಿ ದುಬೈ ಅಂತಕ್ಕಂಥ ಇದು ಮಾಯಾನಗರ ಇದೆಯಲ್ಲ, ಇಡೀ ವಿಶ್ವವನ್ನೇ ಸೆಳಿತಕ್ಕಂಥ ನಗರ ಇದು. ಮತ್ತು ಅತಿ ಹೆಚ್ಚು ಭಾರತೀಯರು ವಾಸ ಮಾಡತಕ್ಕಂಥ ಜಾಗನೂ ಕೂಡ ಹೌದು. ಅಂಥ ಒಂದು ಸುಂದರ ಸ್ವಚ್ಛತೆಗೆ ಆದ್ಯತೆ ಇರ್ತಕ್ಕಂಥದ್ದು, ಒಂದು ಶಿಸ್ತು, ಸಮಯ ಪ್ರಜ್ಞೆಯನ್ನು ಕಾಯ್ಕೊಂಡ್ಬರ್ತಕ್ಕಂಥ ದೇಶ ಇದು. ಹಂಗಾಗಿ ಇದು ಟ್ರಾಫಿಕ್ಕಿಂದ ಹಿಡಿದಾಗ್ಬೋದು, ಮತ್ತು ನಾವು ಹೊರಗಡೆ ಸುತ್ತಾಡಬೇಕಾದ್ರೆ ಒಂದು ಟ್ರಾಫಿಕ್ ರೂಲ್ಸು ಅಥವಾ ಅನ್ಸೂಲ್ ಪಾನ್ಪರೋಗಿ ಈ ಥರದ್ದೆಲ್ಲ ಕೂಡ ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ಇಲ್ಲಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಜನನೂ ಅದಕ್ಕೆ ಏನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ಆದ ನಂತರದಲ್ಲಿ ಒಂದಷ್ಟು ತುಣುಕುಗಳ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಂಡಿದ್ವಿ. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದಾದ ಮೇಲೆ ನಮ್ಮ ಏನು ಚೆಕ್ ಇನ್ ಕೌಂಟ್ರ್ ಶುರುವಾಗ್ತಾ ಇದ್ದಂಗೆ ಒಂದು ಪ್ರಸಂಗವನ್ನು ಎದುರು ನೋಡಬೇಕಾಯ್ತು. ಏನಪ್ಪ ಅಂತ, ಇನ್ನೇನು ಚೆಕ್ಕಿಂಗ್ ಹೋಗ್ಬೇಕು, ಚೆಕ್ಕಿಂಗ್ ಆಗಬೇಕು, ಲಗೇಜ್ ಎಲ್ಲ ತಗೊಂಡು ಎಲ್ಲ ಬಂದ್ವಿ ಆತರವಾಗಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡದ ಹುಡುಗಿ ಹಾಸನದ ಸಂಚಿತಾ ಅಂತಕ್ಕಂಥವ್ರು ಏನೋ ಒಂಥರ ಪರಿತಪಿಸ್ತಾ ಇದ್ರು. ಎಲ್ಲ ಒಂದು ಕಡೆ ಏನಂತಂದರೆ, ಯಾರೇ ಪರಿತಪಿಸ್ಲಿ, ಅದು ಕನ್ನಡದವರಾಗಲಿ ಅಥವಾ ಭಾರತೀಯರಾಗಲಿ ಯಾವುದೇ ದೇಶದವರಾಗಲಿ ಮನುಷ್ಯತ್ವ ದೃಷ್ಟಿಯಿಂದ ಏನು ಅಂತ ಸಮಸ್ಯೆ ಕೇಳೋದು, ಅದಕ್ಕೆ ಸಾಧ್ಯವಾದರೆ ಸ್ಪಂದಿಸೋದು ಅನ್ನೋ ಒಂದು ಮನೋಭಾವದಿಂದ ಹೊರಟಾಗ ಆಗ ಸಂಚಿತ ಈಗಾಗಲೇ ಒಂದು ಸಿಂಗಪುರ್ ಏರ್ಪೋರ್ಟಲ್ಲಿ ಒಂದು ಲಗೇಜ್ ಬ್ಯಾಗನ್ನು ಹಿಡ್ಕೊಂಡು ಇನ್ನೂ ವಾಪಸ್ ಬರ್ದೇನೆ ತಿಂಗಳಾನ್ಗಟ್ಟಲೆ ಒದ್ದಾಟ ಮಾಡಿದೆ. ಯಾಕೆಂತಂದರೆ ಇಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ. ಒಂದು 30 kgಗಿಂತ ಎಕ್ಸ್ಟ್ರಾ ಒಯ್ಯಂಗಿಲ್ಲ, ಅದು ಏನೇ ಐಟಮ್ ಆದರೂ. ಅದಕ್ಕೂ ಕೆಲವೊಂದು ಐಟಮ್ಗಳು ಬೇರೆ ದೇಶದಿಂದ ಬರಬೇಕಾದ್ರೆ ಅದಕ್ಕೆ ಇಂತಿಷ್ಟು ಅಂತಿರ್ತದೆ. ಅದು ಹೆಚ್ಚಿಗೆ ಆದರೆ ಟ್ಯಾಕ್ಸ್ ಕಟ್ಟಬೇಕು ಅಥವಾ ಫೈನ್ ಕಟ್ಟಬೇಕು. ಅದು 1,000 ರೂಪಾಯಿ, 100 ರೂಪಾಯಿ ಭಾರತದ ಕರೆನ್ಸಿ ಅಲ್ಲ. ಅಂಥ ಸಂದರ್ಭದಲ್ಲಿ ಒಂದು 8-9 kg ಲಗೇಜ್ ಜಾಸ್ತಿ ಆಗಿರ್ತಕ್ಕಂಥ ಪ್ರಸಂಗದಲ್ಲಿ 2 ಬ್ಯಾಗ್ ಇಟ್ಕೊಂಡು ಆ ಕಡೆ ಈ ಕಡೆ 50 kg ಇಟ್ಕೊಂಡು ಬಂದರೆ ಏರ್ಪೋರ್ಟಲ್ಲಿ ಎಲ್ಲೆಲ್ಲ ಮಾಡ್ತಾರೆ. ಆಮೇಲೆ ಇಲ್ಲಿ ದುಡ್ಡಿಲ್ಲ ಅಂದಾಗ ಭಾಳ ಕಮ್ಯುನಿಕೇಷನ್ ಕಷ್ಟ ಆಗ್ತದೆ. ಫೋನು ಸಂಪರ್ಕ ಇಲ್ಲ ಅಂದಾಗ ಅದು ಕಷ್ಟ ಆಗ್ತದೆ ವಿದೇಶದಲ್ಲಿ. ಇವೆರಡೂ ಸಂದರ್ಭದಲ್ಲಿ ಏರ್ಪೋರ್ಟ್ ಅಥಾರಿಟಿಯವರು 700 ದಿರಮನ್ನು ಎಕ್ಸ್ಟ್ರಾ ಕೇಳ್ತಾ ಇದ್ದಂಥ ಪ್ರಸಂಗ. ಇಲ್ಲಾಂದರೆ ನಿಮ್ಮ ಲಗೇಜ್ ಬಿಸಾಕಿ ಅಷ್ಟಕ್ಕೆ ಮಾತ್ರ ಅಲೋ ಮಾಡ್ತೀವಿ 30 kgಗೆ ಅಂತ. ಇನ್ನು ಕೈಯಲ್ಲಿ ಒಂದಷ್ಟು ಹಿಡ್ಕೊಂಡು ಹೋಗೋದು. ಇದೆಲ್ಲ ಸೇರಿ 50-60 kg ಎತ್ಕೊಂಬಂದರೆ ಸಂಚಿತ ಕಥೆ ಏನಾಗಬೇಕು? ಆ ಸಂಚಿತಗಳ ಸಂಚಿಕೆಯ ಕಥೆಯೊಂದಿಗೆ ಆಗ 700 ದಿರಮ್ ಅಂತಂದರೆ ಹತ್ತತ್ರ 15-16 ಸಾವಿರ ರೂಪಾಯಿ ಮೇಲೆ ಆಗ್ತದೆ. ಈ ಬರೀ ಫೈನು ಒಂದು 8 kg ಲಗೇಜ್ ಜಾಸ್ತಿಗೆ 15-16 ಸಾವಿರ ರೂಪಾಯಿ ಕಟ್ಟಬೇಕು ಅಂತಂದರೆ ಎಂಥವ್ರಿಗೂ. ಆಮೇಲೆ ಅದು ಕಟ್ಟಲಿಲ್ಲ ಅಂತಂದಾಗ ಇಮಿಡಿಯೇಟ್ ಕಷ್ಟ. ಅಥವಾ ನಮ್ಮ ಭಾರತದ ರೂಪಾಯಿ ರೂಪದಲ್ಲಿದ್ದರೂ ಅದನ್ನು ತಗೊಳ್ಳಲ್ಲ. ದಿರಮ್ ಲೆಕ್ಕಾಚಾರದಲ್ಲಿ ಅವ್ರಿಗೆ ಕಟ್ಟಿ ಆಮೇಲೆ ಒಳಗಡೆ ಲಗೇಜನ್ನು ಹಾಕ್ಬೇಕು, ಅದು ಆರಾಮಾಗಿ ಆಮೇಲೆ ಬರುತ್ತೆ. ಇದಿಲ್ಲ ಅಂತ ಒಂದು ಪ್ರಸಂಗ ಬಂದಾಗ ಅಂಥ ಸಂದರ್ಭದಲ್ಲಿ ಏನೋ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಹೋಗಿ ಮಾತಾಡ್ಸೋಂಥ ಒಂದು ವ್ಯವಧಾನ ಆಯಿತು. ಆಮೇಲೆ ಆ ಟೆನ್ಷನ್ ನಮಗೂ ಕೂಡ ಇಲ್ಲಿ ಫ್ಲೈಟಿಗೆ ಲೇಟ್ ಆಗ್ಬಿಡ್ತದೆ, ಚೆಕ್ ಇನ್ ಆಗಲೇಬೇಕು ಲಗೇಜ್ ಸಮೇತ. ಅಂಥ ಸಂದರ್ಭದಲ್ಲಿ ಇಲ್ಲ, ಇಷ್ಟು ಲಗೇಜ್ ಜಾಸ್ತಿ ಇದೆ, ಹಂಗಾಗಿ ನನ್ನ ಹತ್ರ ಇಂಡಿಯನ್ ಕರೆನ್ಸಿ ಇದೆ, ದಿರಮ್ ಇಲ್ಲ. ದಿರಮ್ ಅಂತಂದರೆ ಒಂದು 15-20 ರೂಪಾಯಿ ಅಥವಾ 15-20 ದಿರಮ್ಮು, 50 ದಿರಮ್ ಇಟ್ಕೊಂಡೆ ಪ್ರಯೋಜನ. 700 ದಿರಮ್ಮು ಫೈನ್ ಕೇಳ್ತಿದ್ದಾರೆ. ಅಂಥ ಸಂದರ್ಭ ನಮ್ಮ ಹತ್ರೂ ದಿರಮ್ ಇಲ್ಲ. ದಿರಮಿಂದಲೇ ವಾರ ಸುತ್ತಾಡ್ಕೊಂಡು ಬಂದಿದ್ದಂಥ ಪ್ರಸಂಗಗಳು. ಅಥವಾ ಇರೋ ದಿರಮ್ಮು ನಮ್ಮ ಸ್ವಂತ ಖರ್ಚುಗಳಿಗೆ ಬಳಸ್ಕೊಂಡಿದ್ವಿ. ಅಷ್ಟೊಂದು ಅಮೌಂಟ್ ಇರಲಿಲ್ಲ. ನಮ್ಮ
ಕನ್ನಡದ ಗೆಳೆಯರು ರಾಜಶೇಖರ್ ಸರ್ ಅವರು ಸುಮಾರು ಒಂದು 15,000 ಅಂತಂದರೆ ಸುಮಾರು ಒಂದು 1,470 ಒಂದು 500 ದಿರಮನ್ನ ಆಗ್ತಾನೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದ್ಬಿಟ್ರು. ಅಂಥ ಸಂದರ್ಭದಲ್ಲಿ ನಾವು ಸಹಾಯ ಮಾಡೋಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಬೇರೆ ರೀತಿಯ ಐಡಿಯಾ, ಒಂದು ಕವರ್ ಹುಡುಕಿ ಎಲ್ಲ ಅಂಗಡಿಗಳಿಗೆ ಸುತ್ತಾಡಿ ಒಂದು ಬ್ಯಾಗ್ ಹುಡುಕಿದ್ರೆ 100 ದಿರಮ್ ಹೇಳ್ತಾರೆ. ಅಂದರೆ 100 ದಿರಮ್ ಅಂತಂದ್ರೆ ಆಯಿತು 2,500 ರೂಪಾಯಿ ಒಂದು ಬ್ಯಾಗ್. ಅದು ಯಾವುದೋ ಮೆಜೆಸ್ಟಿಕ್ ಫುಟ್ಪಾತಲ್ಲಿ 70 ರೂಪಾಯಿ 80 ರೂಪಾಯಿಗೆಲ್ಲ ಸಿಗುತ್ತೆ. ಇಂಥ ಪ್ರಸಂಗ ನಿಲ್ಲಿಸಬೇಕಾದಾಗ ಟೆನ್ಷನ್ ಆಯಿತು. ಕೊನೆಗೆ ಏನೋ ಒಂದು ಐಡಿಯಾ ಮಾಡಿ ನನ್ನ ಹೆಸರಿನಲ್ಲಿ ಒಂದಷ್ಟು 20-30 kg ಲಗೇಜನ್ನು ಎತ್ಕೊಂಡು ಹೋಗೋದು ಅಂತೇಳಿ ಆ ಥರ ಪ್ಲಾನ್ ಮಾಡ್ಕೊಂಡು ಬಂದಾಗ ಸಂಚಿತಾಗೆ ಬಹುಶಃ ಸ್ವಲ್ಪ ನಿರಾಳ ಸಿಕ್ತು ಅಂತ ಅನ್ಸುತ್ತೆ. ಅಂತ ಒಂದು ಪ್ರಸಂಗ ಅದು ಯಾರೇ ಇರಲಿ ಮನುಷ್ಯತ್ವ ದೃಷ್ಟಿಯಿಂದ ನಾವು ಹೊರಗಡೆ ಹೋದಾಗ, ಯಾಕಂದ್ರೆ ನನಗೆ ಬ್ಯಾಂಕಲ್ಲಿ ಹೋದಾಗ ದುಡ್ಡಿಲ್ಲದೇ ಪರದಾಟ ಆಗಿ ಕೇರಳದವರೊಬ್ಬರು ಟಾರ್ಸಲ್ ಅಂತಕ್ಕಂಥ ವ್ಯಕ್ತಿ ನನಗೆ ಸಹಾಯ ಮಾಡಿದ್ರು. ಆ ಸಹಾಯದ ರೂಪ ಇವತ್ತು ನಮ್ಮ ಕನ್ನಡದ ಹುಡುಗಿಗೆ ಸಹಾಯ ಮಾಡುವಂಥ ಒಂದು ಪ್ರಸಂಗ ಎದುರಾಯಿತು. ಬಹಳ ಖುಷಿಯಾಗಿರ್ತಕ್ಕಂಥ ಸಂದರ್ಭ ಇದು ಕೂಡ. ಯಾಕಂದ್ರೆ ಹೊರಗಡೆ ಹೋದಾಗ ಬಿಟ್ಟರೆ ಈ ಕಡೆ ಫ್ಲೈಟ್ ಹತ್ತು ಬರೋಕ್ಕಾಗಲ್ಲ, 1,000 ರೂಪಾಯಿ ಹೋಗ್ತದೆ. ಅಲ್ಲಿ ಬಿಟ್ಟರೆ ಮತ್ತೆ ವೀಸಾ ಸಮಸ್ಯೆ ಆಯಿತು ಅಂದರೆ ಅಲ್ಲಿ ದೇಶದಲ್ಲಿ ಓಡಾಡೋಕ್ಕಾಗಲ್ಲ, ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ. ಈ ಥರದ್ದೆಲ್ಲ ಒಂದು ಟೆಕ್ನಿಕಲ್ ಸಮಸ್ಯೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಸಂಚಿತಾಳಿಗೆ ಒಂದು ಸಹಾಯ ಮಾಡಿದ ರೀತಿ ಅಂತ ಆ ಥರ ಲಗೇಜನ್ನು ಇದು ಮಾಡ್ಕೊಳ್ಳೋದು, ಇದು ನಮ್ಮ ಕನ್ನಡದವರು ಸಹೃದಯರು ನಾವು ಸಹಾಯ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗ್ತದೆ. ಅಂತ ಒಂದು ಪ್ರಸಂಗವನ್ನು ಎದುರು ನೋಡಬೇಕಾದಂತ ಸಂಚಿತ ಈ ನಿಮ್ಮ ಒಳ್ಳೆ ಗುಣವನ್ನು ನಾನು ಒಂದು ಮೆಚ್ಚುಗೆಯನ್ನ ಸೂಚಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಸಂಚಿತ ಅವರು ಫ್ಯಾಷನ್ ಡಿಸೈನಿಂಗು ಆಗಿ ಇಲ್ಲಿ ಒಂದು 5 ತಿಂಗಳು ಪ್ರಾಕ್ಟೀಸ್ ಮಾಡ್ಕೊಂಡು ಕರ್ನಾಟಕದ ಒಂದು ಕೀರ್ತಿಯನ್ನೆಲ್ಲ ಬೆಳಗಲಿ ಅಂತ ಅವರಿಗೆ ಒಂದು ಶುಭವನ್ನು ಹಾರೈಸೋದ್ರ ಮುಖಾಂತರ ಯಾರೇ ಇದ್ರೂ ಮನುಷ್ಯತ್ವ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ನಾವು ಸಹಾಯ ಮಾಡೋದ್ರಲ್ಲಿ ಕನ್ನಡಿಗರೇ ಮೇಲುಗೈ ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾರಿ ಹೇಳಬೇಕಾಗ್ತದೆ. ಎಂಥ ಸಂದರ್ಭದಲ್ಲೂ ಕೂಡ ನಾವು ಈ ಥರ ಇರಬೇಕು ಅನ್ನೋದೇ ನಮ್ಮ ಸಹೃದಯತೆಗೆ ಸಾಕ್ಷಿ. ಅದೇ ಕನ್ನಡಿಗರ ಒಂದು ಸಹೃದಯತೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸಂಚಿತ್ ಅವ್ರ ಪಾಪ ಮುಖ ಕಾಣಿಸ್ಕೊಳ್ಳೋಕ್ಕೆ ಅವ್ರಿಗೊಂದು ಸ್ವಲ್ಪ ಮುಜುಗರ, ಸಂಕೋಚ. ಮೀಡಿಯಾ ಫೀಲ್ಡಲ್ಲಿ ಇದ್ದು ಅವ್ರು ಸಂಕೋಚ ಯಾಕೆ ಪಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ನಮ್ಮ ಕನ್ನಡದ ಹುಡುಗಿಯ ಒಂದು ಮುಖದರ್ಶನವನ್ನು ಮಾಡಿಸೋಣ ಅಂತ ಹೇಳ್ತಾ, ಸಂಚಿತ್ ಅವರೇ ನಮಸ್ಕಾರ. ನನಗೆ ಬಂದು ತುಂಬ ಖುಷಿ ಆಯಿತು. ಸೊ ನನಗೆ ಏನು ಮಾಡಬೇಕು ಅಂತ ಫುಲ್ ಬ್ಲ್ಯಾಂಕ್ ಆಗಿದೆ. ಸೊ ನನಗೆ ಏನು ಐಡಿಯಾನೇ ಗೊತ್ತಾಗಲಿಲ್ಲ. ಸೊ ನನಗೆ ಇವರು ನಮ್ಮ ಕನ್ನಡದವರು, ಅದು ನಮ್ಮ ಬ್ಯಾಂಗ್ಳೂರವರು. ಸೊ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ನನಗೆ ಒಂದು ಐಡಿಯಾ ಹೇಳಿ, ಸೊ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರಿಂದ ಸೊ ನಾನು ಇವಾಗ ಸೇಫಾಗಿ ಆರಾಮಾಗಿದ್ದೀನಿ. ಸೊ ಥ್ಯಾಂಕ್ಫುಲ್. ಸರಿ, ನೀವು ಸಿಂಗ್ಪುರದಲ್ಲಿರೋ ಲಗೇಜ್ ವಾಪಸ್ ಬಂದಿಲ್ಲ, ಹಿಂಗೆ ಒಂದೊಂದು ಏರ್ಪೋರ್ಟಲ್ಲೂ ಒಂದೊಂದಷ್ಟು ಲಗೇಜ್ ಬಿಟ್ಟೋದ್ರೆ ನಿಮ್ಮ ಮಮ್ಮಿ ನಿಮ್ಮ ಮನೆಗೆ ಸೇರಿಸಲ್ಲ. ಫ್ಯಾಷನ್ ಡಿಸೈನಿಂಗ್ ಮಾಡ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಅಡ್ಡಾಡಬೇಕಾಗ್ತದೆ. ಸೊ ಬಿ ಕೇರ್ಫುಲ್ ಆಫ್ ಯುವರ್ ಬಿಲಾಂಗಿಂಗ್ಸ್. ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರಲಿ. ನಿಮ್ಮ ಸಹಾಯ ಸಹಕಾರ ಇನ್ನೊಬ್ಬರಿಗೆ ದುಬೈಯಿಂದ ಮಾತಾಡ್ತಾ ಇದ್ದೀರಾ ಸಿಗಲಿ ಅಂತ ಹೇಳ್ತಾ, ದುಬೈ ಏರ್ಪೋರ್ಟಿಂದ ನಾನು ಡಾಕ್ಟರ್ ದೇವನಹಳ್ಳಿ ದೇವರಾಜ್ ನಿಮ್ಮ ಒಂದು ಸಹಾಯ ಹಸ್ತ ಹೀಗೆ ಇರಲಿ. ಸಂಚಿತ್ ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಅಲ್ಲ, ಪ್ರೊಡ್ಯೂಸರ್ ರಾಜಶೇಖರ್ ಮತ್ತು ಅವರ ದಂಪತಿಗಳೊಂದಿಗೆ ನಾವಿಂದು ವಿಡಿಯೋನ ಮಾಡಿದ್ದಕ್ಕಾಗಿ ಧನ್ಯವಾದ. ಇಲ್ಲಿ D6 ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ವಿಮಾನ ಹತ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.